ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಸಲಹೆಗಳು. ಪ್ರತಿದಿನ ನೀವು ಇಷ್ಟಪಡುವ ಕೆಲಸವನ್ನೇ ನೀವು ಮಾಡುವ ಕೆಲಸ ನಿಮ್ಮ ಅಂತರಂಗದ ಉತ್ಸಾಹಕ್ಕೆ ಮೆಚ್ಚುವಂತೆ ಇದ್ದರೆ ಸಾಕು. ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಿ ಮತ್ತು ಪದೇ ಪದೇ ಎಮೋಷನಲ್ ಆಗೋದನ್ನ ನಿಲ್ಲಿಸಿ. ಪ್ರತಿ ಮಾತಿಗೂ ನಗುವುದನ್ನ ನಿಲ್ಲಿಸಿ. ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ಯಾವುದೇ ಸಂಕೋಚ ಪಡದೆ ಮತ್ತೊಮ್ಮೆ ಕೇಳುವುದಕ್ಕೆ ತಪ್ಪೇನೂ ಇಲ್ಲ. ಯಾಕಂದ್ರೆ ಹಾಫ್ ನಾಲೆಡ್ಜ್ ಇರುವುದು ಹಾನಿಕಾರಕ. ನೀವು ಯಾವುದಾದರೂ ಕೆಲಸ ಮಾಡುವ ನಿರ್ಧಾರ ಮಾಡಿದರೆ ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಅದಕ್ಕೆ ಎಂದೂ ಹಿಂಜರಿಯಬೇಡಿ. ಸುಲಭವಾಗಿ ಬರುವುದನ್ನು ಯಾರೂ ಕೂಡ ಪ್ರಶಂಸಿಸುವುದಿಲ್ಲ. ಜನರು ನಿಮ್ಮನ್ನು ಯಾವಾಗಲೂ ಗಮನಿಸಬೇಕೆಂದರೆ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗುವಿರಲಿ. ನಗುಮುಖವನ್ನು ಇಟ್ಟುಕೊಳ್ಳಿ. ಅದು ನಿಮ್ಮ ಪರ್ಸನಾಲಿಟಿ ಹೊಳೆಯುವಂತೆ ಮಾಡುತ್ತದೆ. ನಿಮ್ಮ ಧ್ವನಿಯಲ್ಲಿ ಸ್ವಲ್ಪ ಮಾಧುರ್ಯವನ್ನು ತಂದುಕೊಳ್ಳಿ ಮತ್ತು ಅನಾವಶ್ಯಕವಾಗಿ ಮಾತನಾಡುವುದನ್ನು ನಿಲ್ಲಿಸಿ. ನಿಮಗೆ ಅಗತ್ಯವಿದ್ದಷ್ಟು ಮಾತನಾಡಿ. ಇದರಿಂದ ಜನರು ನಿಮ್ಮನ್ನು ಹೆಚ್ಚು ಗಮನಿಸುತ್ತಾರೆ. ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರಾಗಿರಿ. ಯಾರಾದರೂ ಸಹಾಯ ಮಾಡಿದಾಗ ಧನ್ಯವಾದ ಹೇಳಿ. ಯಾರಾದರೂ ತಮ್ಮ ಮೊಬೈಲ್ ಕೊಟ್ಟಾಗ ಲೆಫ್ಟ್ ರೈಟ್ ಸ್ವೈಪ್ ಮಾಡಬೇಡಿ. ನಿಮ್ಮೊಂದಿಗೆ ಯಾರಾದರೂ ಮಾತನಾಡುವಾಗ ಫೋನ್ ನೋಡಬೇಡಿ. ನೀವು ಯಾರಿಗೂ ಅಪೇಕ್ಷಿಸದ ಸಲಹೆಗಳನ್ನು ನೀಡಬೇಡಿ. ಯಾರನ್ನಾದರೂ ಭೇಟಿಯಾದಾಗ ವಯಸ್ಸು, ಸಂಬಳ, ವ್ಯವಹಾರದ ಬಗ್ಗೆ ಕೇಳಬೇಡಿ. ಸತತವಾಗಿ 2 ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ. ನಿಮಗೆ ಯಾರಾದರೂ ಹೋಟೆಲ್ಲಿಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ. ಜಗತ್ತಿನಲ್ಲಿ ನಿಮ್ಮ ಹೆತ್ತವರನ್ನು ಬಿಟ್ಟು ಯಾರನ್ನೂ ಕೂಡ ಸುಲಭವಾಗಿ ನಂಬಬೇಡಿ. ಕಾಯುವುದನ್ನು ನಿಲ್ಲಿಸಿ. ಜೀವನ ನೀವು ಯೋಚಿಸುವುದಕ್ಕಿಂತ ವೇಗವಾಗಿ ಹೋಗುತ್ತದೆ. ಪ್ರತಿದಿನ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಕರೆದವರ ಮನೆಗೆ ಊಟಕ್ಕೆ ಹೋಗಬೇಡಿ. ಕರುಣೆಯಿಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡಿ. ಜನರು ನಿಮ್ಮ ಹಿಂದೆ ಮಾತನಾಡಿಕೊಂಡು ಬೇಸರ ಪಡಬೇಡಿ. ನೀವು ಅವರಿಗಿಂತ ಮುಂದಿದ್ದೀರಿ ಎಂದುಕೊಳ್ಳಿ. ಜೀವನದಲ್ಲಿ ಯಾರನ್ನೂ ದ್ವೇಷಿಸಬೇಡಿ. ಕೆಲವರು ನಿಮಗೆ ಅನುಭವವನ್ನು ನೀಡುತ್ತಾರೆ, ಕೆಲವರು ಸಂತೋಷವನ್ನು ಉಂಟು ಮಾಡುತ್ತಾರೆ, ಮತ್ತೆ ಕೆಲವರು ಸಮಸ್ಯೆಗಳನ್ನು ಎದುರಿಸುವ ದಾರಿಯನ್ನು ತೋರಿಸುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.